ಪಾಕಿಸ್ತಾನ ತನ್ನ ದೇಶವನ್ನೇ ತಾನೇ ನೋಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದೆ. ತನ್ನ ದೇಶದ ಒಳಗಾಗುವಂಥ ಬಾಂಬ್ ದಾಳಿಗಳು, ಭಯೋತ್ಪಾದಕ ಕೃತ್ಯಗಳನ್ನು ತಾನೇ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಈಗ ಅದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕ ಹಾಗಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ಸೂಸೈಡ್ ಬಾಂಬರೊಬ್ಬನ ದಾಳಿಯಿಂದಾಗಿ 1 ಡಜನ್ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗೆಯೇ ಮೌಲಾನಾ ಕೂಡ, ಅಂದರೆ ಮಸೀದಿಯ ಮುಖ್ಯಸ್ಥರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅದರ ಬಗ್ಗೆ ಶ್ರದ್ಧಾಂಜಲಿ ಕೂಡ ಅರ್ಪಿಸಿದ್ದಾರೆ. ಆದರೆ ಪಾಕಿಸ್ತಾನ ತನ್ನೊಳಗಿನ ಭಯೋತ್ಪಾದನೆಯೇ ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗದೆ ಒಂದಲ್ಲ ಒಂದು ಘಟನೆಯಿಂದ ತತ್ತರಿಸ್ತಾ ಇದೆ. ಅದರ ನಡುವೆ ಕೂಡ ಭಾರತದ ಮೇಲೆ ಆರೋಪಗಳನ್ನು ಮಾಡೋದು ಮಾತ್ರ ನಿಲ್ಲಿಸ್ತಾ ಇಲ್ಲ. ನಿನ್ನೆ ಅಷ್ಟೇ ಮಹಾಶಿವರಾತ್ರಿಯ ದಿನದ ಆ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರದ ರಜೌರಿ ಭಾಗದಲ್ಲಿ ಭಾರತದ ಸೇನಾ ವಾಹನದ ಮೇಲೆ ದಾಳಿಯಾಗಿತ್ತು. ಆಮೇಲೆ UN ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ, ಅದರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಏನಿದೆ, ಅಲ್ಲಿ ಭಾರತದ ಮೇಲೆ ಆರೋಪಗಳನ್ನು ಮಾಡುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಪಾಕಿಸ್ತಾನದವ್ರು ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಒಳಗಡೆ ಯಾವುದೇ ಗಲಭೆಗಳಿಲ್ಲ, ಆಂತರಿಕ ಸಂಘರ್ಷಗಳು ನಡೀತಾ ಇಲ್ಲ, ಜನಜೀವನ ಸಾಮಾನ್ಯವಾಗಿ ಸಾಗ್ತಾ ಇದೆ. ಆದರೆ ಪಾಕಿಸ್ತಾನದ ಒಳಗೆ ಒಂದು ಮುಸ್ಲಿಂ ಮೆಜಾರಿಟಿ, ಮುಸ್ಲಿಂ ದೇಶ ಅಂತಲೇ ಘೋಷಣೆ ಮಾಡಿಕೊಂಡಿರುವಂಥ ಪಾಕಿಸ್ತಾನದ ಒಳಗೇನೆ ಅವರವರನ್ನೇ ಕೊಂದ್ಕೋತಾ ಇರುವಂಥ ಪರಿಸ್ಥಿತಿ ಇದೆ. ಆದರೆ ಭಾರತದೊಳಗೆ ಎಷ್ಟು ವೈವಿಧ್ಯತೆ ಇದೆ, ಎಷ್ಟು ಧರ್ಮದ ಜನ ಇದ್ದಾರೆ, ಅವರೆಲ್ಲ ಕೂಡ ಶಾಂತಿಯಿಂದ ಬದುಕ್ತಾ ಇದ್ರು ಕೂಡ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಪದೇ 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 ಭಾರತದ ಕಾಲಿಳೆಯಕ್ಕೆ ಬರ್ತಾ ಇರುತ್ತೆ. ಆದರೆ ತಾನೇ ಬಿದ್ದು ಎಲ್ಲರ ಮುಂದೆ ಅವಮಾನ ಅನುಭವಿಸ್ತಾ ಇರುತ್ತೆ. ನಿನ್ನೆಯ UNHRC ಏನಿದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅದರ ಇದರಲ್ಲಿ ಭಾರತಕ್ಕೆ ಪ್ರಶ್ನೆ ಕೇಳೋಕ್ಕೋಗಿ ಚಿಮಾರಿ ಹಾಕ್ಸ್ಕೊಂಡು ಪಾಕಿಸ್ತಾನ ಇವತ್ತು ಅದಕ್ಕೆ ತನ್ನ ದೇಶದ ಒಳಗೇನೆ ಆಗ್ತಾ ಇರುವಂಥ ಬಾಂಬ್ ದಾಳಿಯನ್ನು ತಡೆಯೋಕ್ಕಾಗ್ತಾ ಇಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಅಲ್ಲಿ ಮತ್ತೆ ಚೀಮಾರಿಯನ್ನು ಹಾಕ್ಸ್ಕೊಳ್ಳುತ್ತೆ ಪಾಕಿಸ್ತಾನ. ಇದು ಪಾಕಿಸ್ತಾನಕ್ಕೆ ಸಾಮಾನ್ಯ ಆಗಿಬಿಟ್ಟಿದೆ ಅನಿಸುತ್ತೆ. ಪುಣ್ಯಕದಿನ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಯಾವುದೂ ದಾಳಿ ಆಗದೆ ಇರೋದು ಪುಣ್ಯ ಅಂತ ಹೇಳ್ಬೋದು. ಭಾರತ ಸೇಫಾಗಿ ದುಬೈಯಲ್ಲಿ ಆಡ್ತಾ ಇರೋದ್ರಿಂದ ಇಂಥ ಘಟನೆಗಳಿಂದನೇ ಭಾರತ ಪಾಕಿಸ್ತಾನದ ಒಳಗೆ ಆಡೋದಕ್ಕೆ ಕ್ರಿಕೆಟನ್ನು ನಿರಾಕರಿಸಿ ದುಬೈಯಲ್ಲಿ ಒಂದು ಪ್ಯಾರಲಲ್ ಆದ ಬೇರೆ ಒಂದು ಹೈಬ್ರಿಡ್ ಮಾದರಿಯಲ್ಲಿ ಬೇರೆ ಜಾಗದಲ್ಲಿ ಒತ್ತಾಯ ಮಾಡಿತ್ತು. ಹಾಗಾಗಿ भारत सेफ दुबई क्रिकेट आड़ता है अनबोधु। यहाँ पड़ोस पे रहता हूँ, ये मेरा रेलमी है। जब जोरदार धमाका हुआ तो हम पहुँच के हम यहाँ ही करीब ही थे। जब पहुँचे तो यहाँ लाशें पड़ी हुई थी, मौलाना साहब दरवाजे में पड़े हुए थे, तो इनको जल्दी जल्दी हमने रेस्क्यू किया और गाड़ी में जो अपनी गाड़ी थी हमने कहा 11 बाई जब तक पहुँचती है तो उस तक हम इनको ट्रीटमेंट के लिए और अस्पताल के लिए जल्दी पहुँचा